ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ವಯಸ್ಸು ಇಷ್ಟ ಆದರೆ ದಯಮಾಡಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ನಾವೇನು ದೊಡ್ಡ ತಪ್ಪು ಮಾಡಿದ್ವಿ ಮಾತು ಸ್ವಾಮಿ. ಈ ಸಂದರ್ಭದಲ್ಲಿ ತಾಯಂದ್ರಿಗೆ ಸೀರೆ ಕೊಟ್ಟಿದ್ದು ಮಾತು ತಪ್ಪಾಗಿದೆ. ಈ ಸಂದರ್ಭದಲ್ಲಿ ಏನು ಯಡಿಯೂರಪ್ಪ ಇದ್ದಾನೆ, ಹೌದು ಸ್ವಾಮಿ, ಯಡಿಯೂರಪ್ಪ ಹುಟ್ಟು ಹೋರಾಟಗಾರ, ಅದೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಮಾತು ಸ್ವಾಮಿ. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿದ್ರ ಆದ್ರೂ ಕೂಡ ಅವರು ನಮಗೆ ಉತ್ತಮವಾದ ಬೆಂಬಲವನ್ನು ಕೊಡಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಸ್ವಾಮಿ. ಹೌದು ಸ್ವಾಮಿ, ಯಡಿಯೂರಪ್ಪನವರು ಬಹಳ ನಿಷ್ಠುರವಾದಿ ಅಂತ ಹೇಳ್ತಾರೆ. ಹೌದು, ಯಡಿಯೂರಪ್ಪ ನಿಷ್ಠುರವಾದಿನೇ. ಯಾಕಂದ್ರೆ ಯಡಿಯೂರಪ್ಪ ಹುಟ್ಟು ಹೋರಾಟಗಾರ, ಹಾಗೆ ಯಾವುದೇ ರೀತಿ ಮೋಸ ಮಾಡಿಲ್ಲ ಮಹಾಸ್ವಾಮಿ. ಅನ್ಯಾಯ ದುಡ್ಡು ನಮಗೆ ಬೇಡ, ಜನರ ದುಡ್ಡನ್ನ ಜನಕ್ಕೆ ತಲುಪಿಸೋಣ ಅಂತ ಹೇಳ್ತಂತ ಮಾತುಗಳನ್ನ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಯಾರೇ ಮಧ್ಯೆ ಮಾತಾಡೋದು, ತಲೆ ಕಾಯಿ ಹೊಡೆದು ಎಳ್ಳಿರ್ಬಿಡ್ರಿ ಬಾಯಿಗೆ, ಅವನಿಗೆ ಗೊತ್ತಾಗೋದಿಲ್ವೇನು ಯಡಿಯೂರಪ್ಪ ಮಾತಾಡ್ತಿದ್ದಾರೆ ಅಂತ. ಹೌದು ಮಹಾಸ್ವಾಮಿ, ಜನರ ಒಕ್ಕೂಟ ಇರ್ಬೋದು. ಇವತ್ತಿನ ದಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ಒಂದು ಮಾಡಿ ಎಲ್ಲ ನಮ್ಮವರೇ, ಎಲ್ಲರೂ ಒಂದೇ ಆಗಿರ್ಬೇಕು ಅಂತ ಹೇಳಕ್ಕಂತ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸ್ವಾಮಿ. ಮಹಾಸ್ವಾಮಿ, ಈ ಸಂದರ್ಭದಲ್ಲಿ ಒಂದು ಬೇಜಾರನೇ ಸಂಗತಿ ಇದೆ ಮಹಾಸ್ವಾಮಿ. ಏನಂದ್ರೆ ನಮ್ಮ ಮಾಜಿ ದೇವೇಗೌಡರು ಏನಿದ್ದಾರೆ ಅವರು ಕೂಡ ಬಹಳ ನೋವಲ್ಲಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಪತ್ನಿ ಆದಂಥ ಅಮ್ಮನವರು ಇವತ್ತು ದೇವ್ರ ಪಾದ ಸೇರ್ಕೊಂಡಿದ್ದಾರೆ. ಆ ಶಿವ ಅವನಿಗೆ ಒಳ್ಳೇದು ಮಾಡಲಿ ಅಂತ ಅಂತಕ್ಕಂಥ ಮಾತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಕಾಲದ ಅಭಾವ ಇರೋದ್ರಿಂದ ನಾನು ಒಳ್ಳೇಬೇಕಾಗಿದೆ ಮಹಾಸ್ವಾಮಿ. ಹೌದು ಮಹಾಸ್ವಾಮಿ, ಇವತ್ತು ಯಡಿಯೂರಪ್ಪ ಈ ಮಟ್ಟಿಗಿದ್ದಾನೆ ಅಂದ್ರೆ ತಮ್ಮ ಆಶೀರ್ವಾದ ನಮ್ಮ ಮೇಲಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮುಂದಿನ ಚುನಾವಣೆಯಲ್ಲಿ ನಾವು ಉತ್ತಮವಾದಂತ ಫಲಿತಾಂಶದೊಂದಿಗೆ ನಾವು BJP ಸರ್ಕಾರನ ಮುಂದುವರ್ಸೋಣ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ, ತಂದೆ ನಮಸ್ಕಾರ, ತಾಯಿ ನಮಸ್ಕಾರ, ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕಾರ ಹೇಳಿ ಈ ಯಡಿಯೂರಪ್ಪ ತಿಳಿಸ್ತಾ ಇದ್ದೀನಿ ಮಹಾಸ್ವಾಮಿ. ಇಂಪ್ರೆಸಿವ್ ಟ್ರ್ಯಾಕ್ ರೆಕಾರ್ಡ್. ಎಸ್ ಸರ್. ಎಲ್ಲಿದ್ದಾನೆ? ಫೋನ್ ಮಾಡ್ಲಾ ಸರ್, ಕರೆಸ್ಬೇಕಾ?